ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಡೈಲಿ ಅಪ್ಡೇಟ್ಸ್ ಕೊಡ್ತೀನಿ ನನ್ನ ಫ್ರೆಂಡ್ ಮ್ಯಾರೇಜ್ ಅಂತ ಹೇಳಿದ್ನಲ್ವಾ. ಸೊ ಇವತ್ತು 3 days ಟು ಗೋ. ನಾನಿವತ್ತು ಎಲ್ಲಿಗೆ ಬಂದಿದ್ದೀನಿ ಗೊತ್ತಾ? ಅವಳು ಊರಿಗೆ ಬಂದಿದ್ದೀನಿ. ಅವ್ರವರು ಬಿಜಾಪುರಕ್ಕೆ ಬಂದಿದ್ದೀವಿ ಎಲ್ಲರೂ ಸೇರಿ. ಮದುವೆ ಸಂಭ್ರಮದಲ್ಲಿ ಎಲ್ಲರೂ ಖುಷಿಯಾಗಿದ್ದೀವಿ. ಸೊ ನಿಮಗೆ ಮದುವೆ ವೈಬ್ಸ್ನ ಒಂದು ಸ್ವಲ್ಪ ತೋರಿಸ್ತೀನಿ. ನಮ್ಮ ಮದುಮಗಳು. ಸೊ ನಮ್ಮ ಮದುಮಗಳಿಗೆ ಮೆಹಂದಿ ಹಾಕ್ತಾ ಇದ್ದಾರೆ. ಮೆಹಂದಿ ಸಂಭ್ರಮದಲ್ಲಿ ಎಲ್ಲರೂ ಕೂಡ ಬ್ಯುಸಿ ಆಗ್ತೀವಿ. ನೀವೇ ಗೊತ್ತಾ ಎಷ್ಟು ಚೆನ್ನಾಗಿ ಮೆಹಂದಿ ಹಾಕ್ತಿದಾರ. ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಎಷ್ಟು ಬಿಸಿಲಿದೆ ಅಂತಂದ್ರೆ ನೀವೇ ನೋಡ್ಬೋದು. ಬಿಜಾಪುರದ ಬಿಸಿಲು ಹೇಳಲೇಬಾರ್ದು, ಅಷ್ಟೊಂದು ಬಿಸಿಲಿದೆ. ಕೇಳ್ತಿದೆ, ಫಸ್ಟ್ ಟೈಮ್ ನಾನು ಬಿಜಾಪುರಿಗೆ ಬಂದಿರೋದು. ಅದ್ರಲ್ಲೂ ಈ ತರ ಬಿಸಿಲಂತ ನಾನು ಯಾವತ್ತೂ ನೋಡಿಲ್ಲ. ನೀವೇ ನೋಡಿ ಯಾವ ತರ ಬಿಸಿಲಿದೆ. ಇದಕ್ಕೆ ಬಾಯಾರಿಕೆ ಆಗಿದೆ ಏನೋ, ಬಿಸಿಲಲ್ಲಿ ಒಂದೇ ಕುತ್ಕೊಂಡಿದೆ ಅಂತ ಹೇಳಿ ನೋಡಕ್ಕೆ ಹೋದರೆ ಅಲ್ಲಿ ನೋಡಿದರೆ ನನ್ನ ಕ್ಯಾಮ್ರಾನೇ ನೋಡ್ಲಿಕ್ಕೆ ಹೋದಾಗ ಬಿದ್ದೋಗ್ಬಿಡ್ತು ಗಾಳಿಗೆ. ಇದು ನಿಂತ್ಕೊಂಡು ಯಾಕೋ ನೋಡ್ತಾ ಇತ್ತು. ನನಗನ್ನಿಸ್ತು ನೀರು ಬೇಕು ಅಂತ ಹೇಳಿ ಅದಕ್ಕೋಸ್ಕರ ಅದಕ್ಕೆ ಕರೆದೆ. ಈ ಕುರಿ ನೋಡಿ ಹೆಂಗಿದೆ, ಇಲ್ಲಿ ಕರೆದು ನೀರು ಕೊಟ್ಟರೆ ಕುಡಿತಾನೆ ಇಲ್ಲ. ಈ ಕುರಿ ನೋಡಿ ಎಷ್ಟು ಶಾರ್ಪ್ ಆಗಿದೆ. ಆಕಳು ಕುಡಿಯೋ ನೀರಿನ ಬುಟ್ಟಿಯಲ್ಲಿ ನಾನು ನೀರು ಹಾಕಿದರೆ ಕುಡಿಲಿಲ್ಲ. ಅದಕ್ಕೆ ಸಪ್ರೇಟಾಗಿ ಬಕೆಟಲ್ಲಿ ನೀರು ಹಾಕ್ಕೊಡ್ಬೇಕಂತೆ. ನಾನು ಯಾವಾಗ ಬಕೆಟಲ್ಲಿ ನೀರು ಹಾಕ್ತೆ ಅವಾಗ ಕುಡಿಯೋಕ್ಕಂತ. ನಂಗೆ ಸ್ವಲ್ಪ ಹತ್ತಿರ ಬಂದಾಗ ಅಲ್ಲಿದ್ದಾಗ ಭಯ ಆಗಲಿಲ್ಲ. ಇನ್ನೊಂದು ಕುರಿ ಬಂತಲ್ಲ ಅವಾಗ ಎರಡೂ ಸೇರಿ ನಿಂತ್ಕೊಂಡು ನೋಡಿದಾಗ ಒಂದು ಸ್ವಲ್ಪ ಭಯ ಆಯಿತು, ಎಲ್ಲಿ ಗುದ್ಬಿಡುತ್ತೇನೋ ಅಂತ ಹೇಳಿ. ಕುರಿಗೆಲ್ಲ ನೀರು ಕೊಟ್ಟು ತುಂಬ ಖುಷಿ ಆಯಿತು. ನೀರು ಕೊಟ್ಟು ನಾನು ಒಳಗಡೆ ಬಂದೆ. ನಾವು ಮೆಹಂದಿ ಸೆಲೆಬ್ರೇಷನ್ ಮಾಡ್ತಾ ಇರೋದ್ರಿಂದ ಅವಳಿಗೆ ಒಂದು ಸ್ವಲ್ಪ ಮೆಹಂದಿ ಹಾಕಬೇಕು ಅನಿಸ್ತು. ಅದಕ್ಕೋಸ್ಕರ ನಾನು ಕೂಡ ಮೆಹಂದಿನ ಹಾಕ್ತಾ ಇದ್ದೆ. ನಾನೇನು ಅಂಥ ಪರಿ ಏನು ಪ್ರೋ ಆರ್ಟಿಸ್ಟೇನಲ್ಲ, ಬಟ್ ನನಗೆ ಮೆಹಂದಿ ಹಾಕ್ಲಿಕ್ಕೆ ಬರುತ್ತೆ. ಅವಳಿಗೆ ಮೆಹಂದಿ ಹಾಕ್ತಾ ಇದ್ದೆ. ಹಾಗೆ ಅವಳು ತುಂಬ ಖುಷಿಪಟ್ಲು ನಾನು ಮೆಹಂದಿ ಹಾಕಿದ್ದು ನೋಡಿ. ಇಷ್ಟಪಟ್ಟು ಆ ಡಿಸೈನ್ ಎಲ್ಲ ಹಾಕ್ಸ್ಕೊಂಡ್ಳು. ಅಷ್ಟೇನು ಖರಾಬಾಗಂತೂ ನಾನು ಹಾಕಿಲ್ಲ, ಚೆನ್ನಾಗೇ ಹಾಕಿದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು ಆ್ಯಕ್ಚುಲಿ ಹೇಳಬೇಕಂತಂದರೆ. ಮದುಮಗಳು ಮೆಹಂದಿ ಎಲ್ಲ ಹಾಕ್ಸ್ಕೊಂಡಿದ್ದಾರೆ ಕೈಗೆ, ಹಾಗೆ ಕಾಲಿಗೆ ಡಿಸೈನ್ ಮಾಡ್ತಾ ಇದ್ದಾರೆ. ಇನ್ನೇನು ಮುಗಿಯೋಕ್ಕೆ ಬಂತು. ಡಿಸೈನ್ ಎಲ್ಲ ಹಾಕ್ಸ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ, ಆದರೆ ಕಂಟಿನ್ಯೂಸ್ ಆಗಿ ಕುತ್ಕೋಬೇಕಲ್ವ, ಅದೇ ಒಂದು ಸ್ವಲ್ಪ ಬೋರಿಂಗ್ ಅನಿಸುತ್ತೆ. ಒಬ್ಬರೇ ಕುತ್ಕೊಂಡು ಹಾಕ್ಸ್ಕೋಬೇಕಾದ್ರೆ ತುಂಬ ಬೋರ್ ಆಗುತ್ತೆ. ಬಟ್ ಎಲ್ಲರೂ ಇದ್ರಲ್ವ, ಅದು ಒಂದು ಕ್ಷಣ ಹೆಂಗೆ ಕಳೀತಂತಲೇ ಗೊತ್ತಾಗಲಿಲ್ಲ. ಆ ಥರ ಆ ಕ್ಷಣಗಳೆಲ್ಲ ಕಳೆದೋಗ್ಬಿಡ್ತು. ಹಾಗೆ ನಾವು ಕೂಡ ಮೆಹಂದಿ ಹಾಕ್ಸ್ಕೊಂಡ್ವಿ. ನೀವೇ ನೋಡ್ಬೋದು ನನ್ನ ಕೈಯಲ್ಲಿರೋಂತಹ ಮೆಹಂದಿ ಯಾವ ಥರ ಹಾಕಿದ್ದಾರೆ ಅಂತ ಹೇಳಿ. ಸಿಂಪಲ್ಲಾಗಿ ಎಲಿಗೆಂಟ್ ಆಗಿದೆ. ನನಗಂತೂ ತುಂಬ ಇಷ್ಟ ಆಯಿತು ಮೆಹಂದಿ ಡಿಸೈನ್ ಎಲ್ಲ. ಈ ಮೆಹಂದಿ ಆರ್ಟಿಸ್ಟು ಹುಬ್ಳಿಯಿಂದ ಬಂದಿರೋದು ಬಿಜಾಪುರಿಗೆ. ಅವಳಿಗೂ ಕೂಡ ತುಂಬ ಚೆನ್ನಾಗಿ ಮೆಹಂದಿ ಎಲ್ಲ ಡಿಸೈನ್ ಮಾಡಿದ್ದಾರೆ. ಮೆಹಂದಿ ಎಲ್ಲ ಹಾಕ್ಸ್ಕೊಂಡ್ಮೇಲೆ ಸ್ವಲ್ಪ ರೀಲ್ಸ್ ಎಲ್ಲ ಮಾಡ್ಕೊಂಡ್ವಿ. ರೀಲ್ಸ್ ಎಲ್ಲ ಮಾಡೋಷ್ಟೊತ್ತಿಗೆ ಸಂಜೆನೇ ಆಗೋಗಿತ್ತು. ಅವ್ರದ್ದೇ ಹೊಲದಲ್ಲಿ ಬೆಳೆದಿರುವಂತಹ ಕಾರ್ನ ತಗೊಂಡು ಯಾವ ರೀತಿ ಪಾಪ್ಕಾರ್ನ್ ಮಾಡ್ತಾ ಇದ್ದಾರೆ ನೀವೇ ನೋಡಿ. ರೆಸಿಪಿ ಕೂಡ ತಿಳಿಸ್ತಾ ಇದ್ದಾರೆ. ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡಿ ಕುಕ್ಕರ್ನ ಮುಚ್ಚಿ ಒಂದು 5 ನಿಮಿಷ ಇಟ್ಟರೆ ಸಾಕು, ಕಾರ್ನ್ ರೆಡಿಯಾಗಿ ಬರುತ್ತೆ. ಇದನ್ನ ನಾವು ರೆಡಿಮೇಡ್ ತೊಗೊಂಡು ಬಂದು ಮಾಡ್ತೀವಿ. ಇವರು ನ್ಯಾಚುರಲ್ಲಾಗಿ ಹೊಲದಲ್ಲೇ ಬೆಳೆದಿರೋಂತಹ ಕಾರ್ನ ತೊಗೊಂಡು ಪ್ರಿಪೇರ್ ಮಾಡಿದ್ದಾರೆ. ನಿಜವಾಗ್ಲೂ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಶಾಪಲ್ಲೂ ಕೂಡ ಈ ರೀತಿ ಸಿಗಲ್ಲ, ಅಷ್ಟೊಂದು ಟೇಸ್ಟಿಯಾಗಿತ್ತಿದು. ನಾನಂತೂ ಈ ಥರ ಫಸ್ಟ್ ಟೈಮ್ ನೋಡ್ತಾ ಇರೋದು, ಮನೆಯಲ್ಲೇ ಈ ಥರ ಪಾಪ್ಕಾರ್ನ್ನ ಮಾಡ್ತಾ ಇರೋದನ್ನು. ಅದು ಕೂಡ ಹೊಲದಲ್ಲಿ ಬೆಳೆದಿರೋ ಅಂತಹ ಕಾರ್ನ ಯೂಸ್ ಮಾಡಿಕೊಂಡು ಕಾರ್ನ್ ಪ್ರಿಪೇರ್ ಮಾಡೋದಂತ ನಂಗೆ ತುಂಬ ಖುಷಿ ಕೊಡ್ತು. ಅದು ನೋಡೋಕ್ಕೆ ಮತ್ತು ಮಾಡೋಕ್ಕಂತೂ ಇನ್ನೂ ಖುಷಿ ಕೊಡ್ತು. ಅಷ್ಟರಲ್ಲೇ ರಾತ್ರಿ ಆಗಿ ಹೋಗಿತ್ತು. ಎಲ್ರಿಗೂ ಕೂಡ ಅವರು ಬಜ್ಜಿ ಮಾಡಿಕೊಟ್ಟಿದ್ರು. ಬೆಳ್ದಿಂಗಳಲ್ಲಿ ಕೂತ್ಕೊಂಡು ಬಜ್ಜಿ ತಿಂತ ಹರಟೆ ಹೊಡಿತಾ ಇದ್ವಿ. ಬಜ್ಜಿ ಅಂತೂ ತುಂಬ ಟೇಸ್ಟಿಯಾಗಿತ್ತು. ಅದು ಈ ನೇಚರಲ್ಲಿ ಕೂತ್ಕೊಂಡು ತಿನ್ನೋದಕ್ಕೆ ಇನ್ನೂ ಟೇಸ್ಟ್ ಬರ್ತಾಯಿತ್ತು ಅಂತಲೇ ಹೇಳ್ಬೋದು. ನೈಟ್ ಆಗಿರೋದ್ರಿಂದ ಹಾಗೆ ಹರಟೆ ಹೊಡಿತಾ ಮಾತಾಡ್ತಾ ಊಟ ಮಾಡಿ ಮಲ್ಕೊಂಡ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.